ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಿರಿಯಾದಲ್ಲಿ ಹೊಸ ಆಡಳಿತ ಶುರುವಾಗಿದೆ. ಬಂಡುಕೋರರ ಆರ್ಭಟಕ್ಕೆ ಹೆದರಿ ಸಿರಿಯಾದ ಅಧ್ಯಕ್ಷ ಅಸಾದ್ ರಷ್ಯಾಗೆ ಪರಾರಿಯಾಗಿದ್ದಾನೆ. ಈ ಮೂಲಕ ಸಿರಿಯಾ ಅನ್ನುವ ಸಂಘರ್ಷ ಪೀಡಿತ ದೇಶದಲ್ಲಿ ಹೊಸದೊಂದು ಯುಗಾರಂಭವಾಗಿದೆ. 50 ವರ್ಷಗಳ ಸರ್ವಾಧಿಕಾರಕ್ಕೆ ಬಂಡುಕೋರ ಸಂಘಟನೆಗಳು ಸೇರಿಕೊಂಡು ಅಂತ್ಯ ಹಾಡಿಬಿಟ್ಟಿವೆ. ಹಯಾತ್ ತಹೀರ್ ಅಲ್ ಶಾಮ್ ಅನ್ನುವ ಸಂಘಟನೆಯ ನಾಯಕ ಸಿರಿಯಾದ ಅಧಿಕಾರವನ್ನ ವಹಿಸಿಕೊಂಡಿದ್ದಾನೆ. ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಹೊಸ ಕಾನೂನುಗಳನ್ನ ಜಾರಿಗೆ ತಂದಿದ್ದಾನೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಈತ ಜಾರಿಗೆ ತಂದ ಕಾನೂನುಗಳು ಜನರ ಖುಷಿಗೆ ಕಾರಣವಾಗಿದೆ. ಹಾಗಂತ ಈತ ಸಾಮಾನ್ಯ ಆಸಾಮಿ ಅಂತ ಅಂದುಕೊಳ್ಬೇಡಿ. ಒಂದು ಕಾಲದಲ್ಲಿ ಜಗತ್ತನ್ನ ನಡುಗಿಸಿದ್ದ ಬಿನ್ ಲ್ಯಾಡನ್ನ ಶಿಷ್ಯ ಇವನು. ಅಷ್ಟೇ ಅಲ್ಲ, ಐಸಿಸ್ ಮುಖ್ಯಸ್ಥನ ಅಡಿಯಲ್ಲಿ ಕೂಡ ಕೆಲಸ ಮಾಡಿದ ಅನುಭವ ಈತನಿಗಿದೆ. ಹೀಗೆ ಕ್ರೂರ ವ್ಯಕ್ತಿಗಳ ಜೊತೆ ಕೆಲಸ ಮಾಡಿದ ಅಬು ಮೊಹಮ್ಮದ್ ಅಲ್ ಜುಲಾನಿ ಈಗ ಸಿರಿಯಾದ ನಾಯಕನಾಗಿದ್ದಾನೆ. ಆದರೆ ಈತನ ವರ್ತನೆಯಲ್ಲಿ ಈಗ ಹಲವಾರು ಬದಲಾವಣೆಗಳು ಕಂಡುಬಂದಿದೆ. ಹೀಗೆ ಸಿರಿಯಾದಲ್ಲಿ ದೊಡ್ಡ ಬದಲಾವಣೆಗಳು ಆಗ್ತಾ ಇದ್ದಂತೆ ಜಾಗತಿಕ ಮಟ್ಟದಲ್ಲಿ ಹಲವು ಚರ್ಚೆಗಳು ನಡೀತಾ ಇದೆ. ಕೆಲವರು ಸಿರಿಯಾದಲ್ಲಿ ಅಸಾದ್ ಆಡಳಿತ ಅಂತ್ಯವಾಗಿದ್ದು ಒಳ್ಳೆಯದಾಯಿತು ಅಂತ ಹೇಳಿದ್ರೆ, ಇನ್ನು ಕೆಲವರು ಲಾಡನ್ ಶಿಷ್ಯ ಸಿರಿಯಾವನ್ನ ನಿರ್ನಾಮ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈ ಬದಲಾವಣೆ ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದರ ಬಗ್ಗೆ ಕೂಡ ಚರ್ಚೆಗಳು ಆಗುತ್ತಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ? ಅಸಾದ್ ಕಾಶ್ಮೀರದ ವಿಚಾರದಲ್ಲಿ ಭಾರತದ ಪರವಾಗಿದ್ದ. ಕಾಶ್ಮೀರ ಯಾವತ್ತಿಗೂ ಭಾರತಕ್ಕೆ ಸೇರಿದ್ದು ಅಂತ ಜಾಗತಿಕ ಮಟ್ಟದಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದ. ಆದರೆ ಇನ್ನು ಮುಂದೆ ಸಿರಿಯಾ ಈ ವಿಚಾರದಲ್ಲಿ ಭಿನ್ನ ನಿಲುವನ್ನ ತಾಳಬಹುದು ಎನ್ನಲಾಗ್ತಾ ಇದೆ. ಅಷ್ಟಕ್ಕೂ ಅಸಾದ್ ಕಾಶ್ಮೀರ ವಿಚಾರದಲ್ಲಿ ಯಾವ ರೀತಿ ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇದ್ದ, ಡಾಕ್ಟರ್ ಆಗಿದ್ದ ಈತ ಸರ್ವಾಧಿಕಾರಿಯಾಗಿದ್ದು ಹೇಗೆ, ಸಿರಿಯಾದ ಹೊಸ ನಾಯಕನ ಹಿನ್ನೆಲೆ ಏನು, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಸಿರಿಯಾದ ಇವತ್ತಿನ ಸಂಘರ್ಷ ನೀವು ಅಂದುಕೊಂಡ ರೀತಿಯಲ್ಲಿ ಇಲ್ಲ. ಅದು ತುಂಬಾನೇ ಸೂಕ್ಷ್ಮವಾಗಿದೆ. ಸಿರಿಯಾದಲ್ಲಿರೋದು ಒಂದೆರಡು ಬಂಡುಕೋರ ಗುಂಪುಗಳಲ್ಲ. ಅಸಾದ್ ಆಡಳಿತದಲ್ಲಿ ಇದ್ದ ಸಂದರ್ಭದಲ್ಲಿ ಕೂಡ ಸಂಪೂರ್ಣ ಸಿರಿಯಾ ಆತನ ಹಿಡಿತದಲ್ಲಿ ಇರಲಿಲ್ಲ. ಈಗ ಹೊಸದಾಗಿ ಆಡಳಿತ ನಡೆಸಲು ಬಂದಿರುವ ಜುಲಾನಿಯ ಕೈಯಲ್ಲಿ ಕೂಡ ಸಂಪೂರ್ಣ ಸಿರಿಯಾ ಇಲ್ಲ. ಅದರ ಬಗ್ಗೆ ಮತ್ತೆ ಹೇಳ್ತೀವಿ. ಅದಕ್ಕೂ ಮುನ್ನ ಡಾಕ್ಟರ್ ಆಗಿದ್ದ ಅಸಾದ್ ಸರ್ವಾಧಿಕಾರಿಯಾಗಿದ್ದು ಹೇಗೆ ಅನ್ನೋದು ನಿಮ್ಗೆ ಗೊತ್ತಿರಲೇಬೇಕು. ನಾವು ನಿನ್ನೆಯ ವಿಡಿಯೋದಲ್ಲಿ ಹೇಳಿದ ಹಾಗೆ ಅಸಾದ್ ತಂದೆ ಕೂಡ ಸಿರಿಯಾ ಅಧ್ಯಕ್ಷನಾಗಿದ್ದ. ಸೇನಾ ದಂಗೆ ನಡೆಸಿ ಸಿರಿಯಾದ ಆಡಳಿತದ ಚುಕ್ಕಾಣಿ ಹಿಡಿದಿದ್ದ. ಈತನ ನಂತರ ಮಗ ಅಸಾದ್ಗೆ ಅಧಿಕಾರ ಹಸ್ತಾಂತರವಾಗುತ್ತೆ. ಈ ತಂದೆ ಮಗನದ್ದು ಅಕ್ಷರಶಃ ಕ್ರೂರತ್ವದ ಅಧಿಕಾರ. ಒಂದು ಕಡೆ ತಂದೆ ಸಿರಿಯಾದ ಅಧ್ಯಕ್ಷ ಗಾದಿಯಲ್ಲಿದ್ರೆ, ಮಗ ಅಸಾದ್ ಲಂಡನ್ನಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆಯುತ್ತಿದ್ದ. ಅಲ್ಲೇ ಈತನಿಗೆ ವಿವಾಹ ಕೂಡ ಆಗುತ್ತೆ. ಮುಂದೆ ಲಂಡನ್ನಲ್ಲೇ ಕಣ್ಣಿನ ಡಾಕ್ಟರ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ ಅಸಾದ್. ನಿಜ ಹೇಳಬೇಕು ಅಂದ್ರೆ ಈ ಅಸಾದ್ಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಹೀಗಾಗಿ ಲಂಡನ್ನಲ್ಲೇ ಸೆಟ್ಲ್ ಆಗುವ ನಿರ್ಧಾರಕ್ಕೆ ಬಂದಿದ್ರಂತೆ. ಆದ್ರೆ ಅಸಾದ್ ತಂದೆಗೆ ಸಿರಿಯಾದ ಅಧಿಕಾರ ತನ್ನದೇ ಕುಟುಂಬದಲ್ಲಿ ಇರಬೇಕು ಅನ್ನುವ ಸ್ವಾರ್ಥ ಇತ್ತು. 1994ರಲ್ಲಿ ಅಸಾದ್ ಹಿರಿಯ ಸಹೋದರ ಬಾಸೆಲ್ ಕಾರು ಅಪಘಾತದಿಂದ ಸಾವನ್ನಪ್ಪುತ್ತಾರೆ. ಹೀಗಾಗಿ ಅನಿವಾರ್ಯವಾಗಿ ಅಸಾದ್ ರಾಜಕೀಯಕ್ಕೆ ಬರಲೇಬೇಕಾಯಿತು. ಸಿರಿಯಾದಲ್ಲಿ ಒಂದು ನಿಯಮ ಇತ್ತು, ಯಾರು ಕೂಡ 40 ವರ್ಷದ ಮೊದಲು ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳುವಂತಿಲ್ಲ. ಆದರೆ ಅಸಾದ್ ಅಧಿಕಾರ ವಹಿಸಿಕೊಂಡಾಗ ಅವರಿಗಾಗಿದ್ದು ಕೇವಲ 30 ವರ್ಷ ಮಾತ್ರ. ಇದಕ್ಕಾಗಿ ಸಿರಿಯಾ ಸಂವಿಧಾನವನ್ನೇ ಬದಲು ಮಾಡಿದ್ದ ಅಸಾದ್ನ ಅಪ್ಪ. ಹೀಗೆ ಅಧಿಕಾರ ವಹಿಸಿಕೊಂಡ ಅಸಾದ್ ಮುಂದೆ ಕ್ರೂರಿಯಾಗಿ ಬದಲಾಗ್ತಾನೆ. ತನ್ನ ವಿರುದ್ಧ ಮಾತನಾಡಿದ ಅಥವಾ ಹೋರಾಟ ಮಾಡಿದ ಲಕ್ಷಾಂತರ ಜನರನ್ನ ಅಸಾದ್ ಸಾಯಿಸ್ತಾನೆ. ಈತನ ಈ ಮಾರಣ ಹೋಮ ಶುರುವಾಗಿದ್ದು 2012ರಿಂದ. ಆ ವರ್ಷ ಅಸಾದ್ 5,000ಕ್ಕೂ ಹೆಚ್ಚು ನಾಗರಿಕರ ಪ್ರಾಣ ತೆಗೆದಿದ್ದ. ಇದರಲ್ಲಿ 100 ಮಕ್ಕಳು ಕೂಡ ಇದ್ರು ಅನ್ನುವುದು ದುರಂತ. 2013ರಲ್ಲಿ ಸಿರಿಯಾದಲ್ಲಿ ಆಂತರಿಕ ಯುದ್ಧ ದೊಡ್ಡ ಮಟ್ಟದಲ್ಲಿ ಶುರುವಾಗುತ್ತೆ. ಹಲವು ಬಂಡುಕೋರ ಪಡೆಗಳು ಅಸಾದ್ ಆಡಳಿತದ ವಿರುದ್ಧ ಹೋರಾಟ ಮಾಡೋದಕ್ಕೆ ಶುರು ಮಾಡ್ತಾವೆ. ಈ ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಅಸಾದ್ ರಾಸಾಯನಿಕ ಯುದ್ಧವನ್ನೇ ಮಾಡಿಬಿಡ್ತಾನೆ. ಈ ರಾಸಾಯನಿಕ ದಾಳಿಯಲ್ಲಿ 1000ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ರು. ಅಮೆರಿಕ ಸಿಡಿಸಿದ ಅಣುಬಾಂಬ್ನ ಬಳಿಕ ಈ ರಾಸಾಯನಿಕ ದಾಳಿ ಅತ್ಯಂತ ಕ್ರೂರವಾದ ದಾಳಿ ಅಂತ ಹೇಳಲಾಗುತ್ತೆ. ಹೀಗೆ ಅಸಾದ್ ತನ್ನ 24 ವರ್ಷಗಳ ಆಡಳಿತದಲ್ಲಿ ತನ್ನದೇ ದೇಶದ 5 ಲಕ್ಷ ಜನರ ಸಾವಿಗೆ ಕಾರಣವಾಗಿದ್ದಾನೆ. ಇಂತಹ ಕ್ರೂರ ಸರ್ವಾಧಿಕಾರಿ ಕಾಶ್ಮೀರದ ವಿಚಾರದಲ್ಲಿ ಮಾತ್ರ ಭಾರತದ ಪರವಾಗಿದ್ದ ಅನ್ನೋದು ವಿಶೇಷ. ಹೌದು, ಕಾಶ್ಮೀರದ ವಿಚಾರ ಬಂದಾಗ ಯಾವಾಗಲೂ ಮುಸ್ಲಿಂ ದೇಶಗಳು ಭಾರತದ ವಿರುದ್ಧವಾಗಿ ಮಾತನಾಡ್ತಾವೆ ಅನ್ನೋದು ನಿಮಗೆ ಗೊತ್ತಿರಬಹುದು. ಆದರೆ ಸಿರಿಯಾ ಅಧ್ಯಕ್ಷನಾಗಿದ್ದ ಅಸಾದ್ ಮಾತ್ರ ಹಾಗಿರಲಿಲ್ಲ.
ಆತ ಕಾಶ್ಮೀರ ಭಾರತದ ಅಂಗವಾಗಿರುವ ಪ್ರದೇಶ ಅಂತಾನೆ ಜಾಗತಿಕ ಮಟ್ಟದಲ್ಲಿ ಹೇಳ್ತಾ ಬಂದಿದ್ದ. ಹಾಗಂತ ಈತ ತುಂಬಾನೇ ಒಳ್ಳೆ ವ್ಯಕ್ತಿ ಅಂತ ಅಂದುಕೊಳ್ಬೇಡಿ. ಈ ರೀತಿ ಕಾಶ್ಮೀರದ ವಿಚಾರದಲ್ಲಿ ಭಾರತಕ್ಕೆ ಸಪೋರ್ಟ್ ಮಾಡೋದಕ್ಕೆ ಕೂಡ ಒಂದು ಕಾರಣ ಇತ್ತು. ಸಿರಿಯಾದಲ್ಲಿ ಗೋಲನ್ ಹೈಟ್ ಅನ್ನುವ ಒಂದು ಪ್ರದೇಶ ಇದೆ. ಈ ಪ್ರದೇಶ 1967ರ ಯುದ್ಧದ ಸಂದರ್ಭದಲ್ಲಿ ಇಸ್ರೇಲ್ನ ವಶವಾಗುತ್ತೆ. ಕೊನೆಗೆ ಇದನ್ನ ಬಫರ್ ಝೋನ್ ಮಾಡಲಾಗುತ್ತೆ. ಭಾರತ ಗೋಲನ್ ಹೈಟ್ಸ್ ಅನ್ನ ಸಿರಿಯಾದ ಪ್ರದೇಶ ಅಂತ ಹೇಳಿದ್ರೆ ನಮ್ಮ ಸಪೋರ್ಟ್ ಯಾವತ್ತಿಗೂ ಕಾಶ್ಮೀರಕ್ಕೆ ಇದ್ದೇ ಇದೆ ಅಂತ ಅಸಾದ್ ಹೇಳ್ತಾ ಇದ್ದ. ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ, ಭಾರತ ಇಸ್ರೇಲ್ಗೆ ಆಪ್ತ ದೇಶವಾಗಿದ್ರೂ ಕೂಡ ಗೋಲನ್ ಹೈಟ್ ವಿಚಾರದಲ್ಲಿ ಮಾತ್ರ ಭಾರತ ಸಿರಿಯಾಗೆ ಸಪೋರ್ಟ್ ಮಾಡ್ತಾ ಇತ್ತು. ಹೀಗೆ ಗೋಲನ್ ಹೈಟ್ಸ್ ವಿಚಾರದಲ್ಲಿ ಭಾರತ ಸಿರಿಯಾದ ಪರವಾಗಿದೆ ಅನ್ನುವ ಕಾರಣಕ್ಕಾಗಿ ಅಸಾದ್ ಕಾಶ್ಮೀರದ ವಿಚಾರದಲ್ಲಿ ಭಾರತವನ್ನ ಬಿಟ್ಕೊಡ್ತಾ ಇರಲಿಲ್ಲ. ಭಾರತ ಕೂಡ ಕಳೆದ 4-5 ದಶಕದಿಂದ ಗೋಲನ್ ಹೈಟ್ಸ್ ವಿಚಾರದಲ್ಲಿ ತನ್ನ ನಿರ್ಧಾರವನ್ನ ಬದಲಾವಣೆ ಮಾಡಲೇ ಇಲ್ಲ. ಇನ್ನು ಇಸ್ರೇಲ್ ಸಿರಿಯಾದಲ್ಲಿ ಆಗ್ತಾ ಇರುವ ಆಂತರಿಕ ಯುದ್ಧವನ್ನ ಚೆನ್ನಾಗಿಯೇ ಬಳಕೆ ಮಾಡಿಕೊಂಡಿದೆ. ಗೋಲನ್ ಹೈಟ್ಸ್ ನಲ್ಲಿ ತನ್ನ ಹಿಡಿತವನ್ನ ಗಟ್ಟಿ ಮಾಡಿದೆ. ಮುಂದಿನ ದಿನಗಳಲ್ಲಿ ಇಸ್ರೇಲ್ ಸಿರಿಯಾದ ರಾಜಧಾನಿಯನ್ನ ವಶಕ್ಕೆ ತೆಗೆದುಕೊಂಡ್ರು ಅಚ್ಚರಿ ಇಲ್ಲ. ಇಸ್ರೇಲ್ ಇಂತಹ ಸಂದರ್ಭವನ್ನ ಚೆನ್ನಾಗಿ ಉಪಯೋಗಿಸಿಕೊಳ್ಳುತ್ತೆ. ಮುಂದಿನ ದಿನಗಳಲ್ಲಿ ಇಸ್ರೇಲ್ ಸಂಪೂರ್ಣವಾಗಿ ಗೋಲನ್ ಹೈಟ್ಸ್ ಪ್ರದೇಶವನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳಲಿದೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಬೇಕು. ಈಗ ಸಿರಿಯಾಗೆ ಹೊಸ ನಾಯಕನೇನೋ ಬಂದಿದ್ದಾನೆ, ಆದರೆ ಸಂಪೂರ್ಣ ಸಿರಿಯಾ ಆತನ ಹಿಡಿತದಲ್ಲಿ ಇಲ್ಲ. ಒಂದು ಕಡೆಯಲ್ಲಿ ಇಸ್ರೇಲ್ ಕೆಲವೊಂದು ಪ್ರದೇಶದಲ್ಲಿ ತನ್ನ ಹಿಡಿತವನ್ನ ಇಟ್ಕೊಂಡಿದ್ರೆ, ಮತ್ತೊಂದು ಕಡೆಯಲ್ಲಿ ಮತ್ತೊಂದು ಬಂಡುಕೋರ ಗುಂಪು ಹಲವು ಪ್ರದೇಶಗಳನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ. ಹೀಗಾಗಿ ಸಿರಿಯಾ 2 ಭಾಗಗಳಾಗಿ ಒಡೆದು ಹೋಗುವ ಸಾಧ್ಯತೆ ಇದೆ. ಸಿರಿಯಾದ ಒಂದು ಭಾಗದಲ್ಲಿ ಕುರ್ದು ದೇಶ ಉದಯವಾಗಲಿದೆ ಅನ್ನುವ ಮಾತುಗಳು ಕೂಡ ಇದೆ. ಇನ್ನು ಹೊಸ ನಾಯಕ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಸಿರಿಯಾದ ಬಾವುಟವನ್ನ ಕೂಡ ಬದಲಾವಣೆ ಮಾಡಿದ್ದಾನೆ. ಕೆಲವೊಂದು ಕಾನೂನುಗಳಲ್ಲಿ ಕೂಡ ಬದಲಾವಣೆಗಳನ್ನ ತಂದಿದ್ದಾನೆ. ಈ ಕಾನೂನು ಬದಲಾವಣೆ ದೇಶದ ಜನರ ಖುಷಿಗೆ ಕಾರಣವಾಗಿದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ವಿಚಾರ ಅಂದ್ರೆ ಮಹಿಳೆಯರಿಗೆ ಉಡುಪಿನ ವಿಚಾರದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಲಾಗಿದೆ. ಮಹಿಳೆಯರ ಉಡುಪಿನ ವಿಚಾರದಲ್ಲಿ ನಾವು ಯಾವುದೇ ಹಸ್ತಕ್ಷೇಪ ಮಾಡೋದಿಲ್ಲ, ಅವರ ಇಷ್ಟಕ್ಕೆ ತಕ್ಕಂತೆ ಅವರು ಬಟ್ಟೆಗಳನ್ನ ಧರಿಸಬಹುದು ಅಂತ ಬಂಡುಕೋರರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಸ್ನೇಹಿತರೆ, ನಿಮಗೆಲ್ಲ ಅಫ್ಘಾನಿಸ್ತಾನದ ಕಾನೂನುಗಳ ಬಗ್ಗೆ ಗೊತ್ತಿರಬಹುದು. ತಾಲಿಬಾನಿಗಳು ಅಫ್ಘಾನಿಸ್ತಾನದಲ್ಲಿ ಆಡಳಿತ ಶುರು ಮಾಡಿದ ನಂತರ ಅಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯವೇ ಇಲ್ಲ ಅನ್ನೋ ರೀತಿಯಾಗಿದೆ. ಮಹಿಳೆಯರ ಸಂಪೂರ್ಣ ಸ್ವಾತಂತ್ರ್ಯವನ್ನ ತಾಲಿಬಾನಿ ಆಡಳಿತ ಕಿತ್ಕೊಂಡಿದೆ. ಅಲ್ಲಿನ ಮಹಿಳೆಯರು ಶಿಕ್ಷಣವನ್ನ ಕೂಡ ಪಡೆಯುವಂತಿಲ್ಲ, ಒಂಟಿಯಾಗಿ ತಿರುಗೋ ಹಾಗಿಲ್ಲ, ತಮಗಿಷ್ಟ ಬಂದ ಬಟ್ಟೆಗಳನ್ನ ಧರಿಸುವಂತಿಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಅಫ್ಘಾನಿಸ್ತಾನ ಹೆಣ್ಣು ಮಕ್ಕಳ ಪಾಲಿನ ನರಕವಾಗಿದೆ. ಆದರೆ ಸಿರಿಯಾದಲ್ಲಿ ಆಡಳಿತಕ್ಕೆ ಬಂದಿರುವ ಬಂಡುಕೋರರು ಈ ವಿಚಾರದಲ್ಲಿ ಕ್ಲಿಯರ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಇಸ್ಲಾಮಿಕ್ ಕಾನೂನುಗಳನ್ನ ಇಲ್ಲಿ ಹೇರೋದಿಲ್ಲ. ನಿಮ್ಗೆ ನಿಮ್ಮ ಹಕ್ಕು ಅನ್ನೋದು ಇದ್ದೇ ಇರುತ್ತೆ, ನಿಮ್ಮ ಸ್ವಾತಂತ್ರ್ಯವನ್ನ ನಾವು ಕಿತ್ಕೊಳ್ಳೋದಿಲ್ಲ ಅಂತ ಬಂಡುಕೋರರು ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದಾರೆ. ಇನ್ನು ಸಿರಿಯಾದ ಹೊಸ ನಾಯಕ ಜುಲಾನಿಯ ಹಿನ್ನೆಲೆ ಬಗ್ಗೆ ನೋಡೋದಾದ್ರೆ, ಈ ಜುಲಾನಿ ಹುಟ್ಟಿದ್ದು 1982ರಲ್ಲಿ. ಈತ ಹುಟ್ಟಿದ್ದು ಮಾತ್ರ ಸೌದಿ ಅರೇಬಿಯಾದಲ್ಲಿ. ಹಾಗಂತ ಈತ ಸೌದಿ ಅರೇಬಿಯಾದವನಲ್ಲ. ಜುಲಾನಿ ಕುಟುಂಬ ಗೋಲನ್ ಹೈಟ್ಸ್ ಪ್ರದೇಶದಲ್ಲಿ ವಾಸವಿತ್ತು. ಆದರೆ 1967ರಲ್ಲಿ ಇಸ್ರೇಲ್ ಜೊತೆ ನಡೆದ 6 ದಿನಗಳ ಯುದ್ಧದಲ್ಲಿ ಗೋಲನ್ ಹೈಟ್ಸ್ ಇಸ್ರೇಲ್ನ ವಶವಾಗುತ್ತೆ. ಹೀಗಾಗಿ ಜುಲಾನಿ ಕುಟುಂಬ ಅಲ್ಲಿನ ಜಾಗ ಖಾಲಿ ಮಾಡುತ್ತೆ. ಮುಂದೆ ಇರಾಕ್ಗೆ ಹೋಗಿ ತದನಂತರ ಸೌದಿಯಲ್ಲಿ ತೈಲ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. ಜುಲಾನಿ ತಂದೆ 1989ರಲ್ಲಿ ಈ ಕುಟುಂಬ ಸಿರಿಯಾಗೆ ಮತ್ತೆ ಮರಳಿತು. ಮುಂದೆ ಜುಲಾನಿ ಅಲ್ ಖೈದಾ ಹಾಗೂ ಐಸಿಸ್ ನಂತಹ ಸಂಘಟನೆಗಳಲ್ಲಿ ಕೂಡ ಗುರುತಿಸಿಕೊಂಡಿದ್ದ ಅನ್ನೋದು ವಿಶೇಷ. ಅದೇನೇ ಇರಲಿ, ಸಿರಿಯಾದಲ್ಲಿ ಹೊಸ ಯುಗಾರಂಭವಾಗಿದೆ. ಸಿರಿಯಾದ ಈ ಕ್ರಾಂತಿ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.